ಮಂಗಳೂರು ನಗರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಪರಿಣಾಮ ಕಂಕನಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಗುರಿ ಪ್ರದೇಶದಲ್ಲಿ ಮನೆ ಮೇಲೆ ತಡೆಗೋಡೆ ಕುಸಿದು ಬಿದ್ದು ಹೆಂಚಿನ ಛಾವಣಿಯ ಮನೆ ಕುಸಿದ ಪರಿಣಾಮ ಮಹಿಳೆಯೊಬ್ಬರು ಹಾಗೂ ಇಬ್ಬರು ಬಾಲಕಿಯರು ಮೃತಪಟ್ಟಿದ್ದಾರೆ. ಘಟನೆ ಸಂಭವಿಸಿದ ವೇಳೆ ಮನೆಯಲ್ಲಿ ಒಟ್ಟು 6 ಮಂದಿ ಇದ್ದರು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿ ಪೂರ್ಣಗೊಳಿಸಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅವಶೇಷಗಳಡಿ ಸಿಲುಕಿಕೊಂಡಿದ್ದ 14 ವರ್ಷದ ಅಲ್ಕಾ, 11 ವರ್ಷದ ಅನುಷಾ ಹಾಗೂ 48 ವರ್ಷದ ಬಾಲಕೃಷ್ಣ ಎಂಬವರನ್ನು ಸುರಕ್ಷಿತವಾಗಿ ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವಶೇಷಗಳಡಿ ಸಿಲುಕಿಕೊಂಡಿದ್ದ 46 ವರ್ಷದ ಶಾಂತ, 8 ವರ್ಷದ ಅನಾಮಿಕ ಚೌರಾಸಿಯಾ ಹಾಗೂ 4 ವರ್ಷದ ಪರಿ ಇವರನ್ನು ಹೊರತೆಗೆದಾಗ ಅವರು ಮೃತಪಟ್ಟಿರುವುದು ದೃಢಪಟ್ಟಿದೆ. ಮೂಲತಃ ಬಿಹಾರ ರಾಜ್ಯದವರಾದ ಬಾಲಕೃಷ್ಣ ಅವರ ಕುಟುಂಬ ಕಳೆದ 20 ವರ್ಷಗಳಿಂದ ಕಂಕನಾಡಿ ಗ್ರಾಮದ ಕಂಕನಾಡಿ ಪೊಲೀಸ್ ಠಾಣೆಯ ಹಿಂಭಾಗದ ಪ್ರದೇಶದಲ್ಲಿ ವಾಸಿಸ್ತಾ ಇತ್ತು ಎಂದು ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸರಿತಾ ಇಲ್ಲಿ ಬ್ಯಾಂಕ್ ಅಕೌಂಟ್ ಬೇಕಲ್ಲ ನೋಡೋಣ 20 ವರ್ಷ ಆಯಿತು. ಈ ಮಕ್ಕಳು ಇದ್ರಲ್ಲ ಸರ್, ಈ ಮಕ್ಕಳ ಕನ್ನಡ 4:30 ಗಂಟೆ ಟೈಮಿಗೆ ನಾವು ಮಲಗಿದ್ದೇವೆ. ಇಲ್ಲಿ ಒಮ್ಮೆಲೆ ಸೌಂಡ್ ಬಂದು ನೋಡುವಾಗ ಎಲ್ಲ ಹಂಚೆಲ್ಲ ಬೀಳ್ತಿತ್ತು. ಮತ್ತೆ ಹೊರಗಡೆ ನೋಡಿದ್ರೆ ಇದು ಜಾಮ್ ಆಗಿತ್ತು. ಒಂದು ಓಡಿ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋದೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅವರೆಲ್ಲ ಬಂದು ಫೈರ್ ಸರ್ವಿಸ್ ಎಲ್ಲ ತರಿಸಿ ಒಳ್ಳೆ ಹೆಲ್ಪ್ ಮಾಡಿ ಆಚೆ ಮನೆಯವರನ್ನೆಲ್ಲ ಬಿಸಿಲಿಗೆ ಹೋಗುವ ಅವರೆಲ್ಲ ಲಾಸ್ಟ್ ಮನೆಯವರು ಸಿಕ್ಕಾಕೊಂಡಿದ್ರು. 4 ಮಕ್ಕಳು ಒಳಗಡೆ ಇತ್ತು. ಇನ್ನೊಂದು ಮನೆಯಲ್ಲಿ 2 ಗಂಟೆ ಹೆಂಡತಿ ಒಳಗಡೆ ಇದ್ರು. ಈ ಮನೆಯ ಇದರ ಪಕ್ಕದ ಮನೆಯವರು ಮತ್ತು ನಾವು ದೇವರದಿಂದ ನಮಗೆ ಏನು ತೊಂದರೆ ಆಗಿಲ್ಲ. ಆದ್ರೆ ಮನೆ ಮೇಲೆ ಎಲ್ಲ ಬರೆ ಬಿದ್ದು ಎಲ್ಲ ಇದಾಗಿದೆ. ಇಲ್ಲ ಸರ್, ಇಲ್ಲ ಅವರು ತಡೆಗೋಡೆ ಕಟ್ಟಿದ್ರು. ಕಟ್ಟಿ ಎಲ್ಲ ಸೇಫ್ ಇತ್ತು. ಮತ್ತೆ ಮನೆ ಕೂಡ ಹಾಗೆ ಗಟ್ಟಿ ಮಾಡಿ ಕೊಟ್ಟಿದ್ರು. ಏನು ಮನೆಯವ್ರದ್ದು ಏನು ಪ್ರಾಬ್ಲಮ್ ಉಂಟು. ಮಳೆ ಬಂದು ನೀರು ಕುಸಿದು ಹೇಳಲಿಕ್ಕೆ ಆಗುದಿಲ್ಲ. ಆ ತರ ಆಗಿ ಬಿದ್ದು ಹೋಗಿದೆ. ಅವ್ರು ಎಂತ ಕೆಲಸ ಮಾಡ್ತಿದ್ರು? ಯಾರು? ಲಾಸ್ಟ್ ಮನೆಯವರು ಫರ್ನಿಚರ್ ಕೆಲಸ ಮಾಡ್ತಾ ಇದ್ದವರು. ಮತ್ತೊಬ್ರು ಕೂಡ ಇದು ಫರ್ನಿಚರ್ ಅಲ್ಲಿ ಆಕಾರಲ್ಲಿ ಕೆಲಸ ಮಾಡ್ತವ್ರು. ಮತ್ತೊಬ್ರು ಇಲ್ಲಿ ಸೆಲೂನ್ ಉಂಟು. ನಂದು ಪಿಕಪ್ ಟೆಂಪೋ ಡ್ರೈವರ್ ಆಗಿ ಆಟೋದಲ್ಲಿದ್ದೇನೆ. ಮತ್ತೆ ನಂದು ಮೊನ್ನೆ ಎಷ್ಟು ಸಮಯ ಆಯ್ತು ಈ ಮನೆಗೆ? ನಾನೊಂದು 14 ವರ್ಷದಿಂದ ಇದ್ದೇನೆ. ಇಲ್ಲಿವರೆಗೆ ಯಾವ ರೀತಿ ಪ್ರಾಬ್ಲಮ್? ಏನು ಇದ್ರೆ ಇಷ್ಟವರೆಗೆ ನಮ್ಗೆ ಅಂತ ಪ್ರಾಬ್ಲಮ್ ಬರಲಿಲ್ಲ. ಹಾಗೆ ಏನಾದ್ರು ತೊಂದರೆ ಇದ್ರೆ ಹೇಳಿದ್ರೆ ಮಾಡಿ ಕೊಡ್ತಾ ಇದ್ರು. ಗಟ್ಟಿ ಕೆಲಸ ಹೆಸರು ಅವರೊಂದು ಅಲ್ಕಾ ಮತ್ತೆ ಪರಿ ಮತ್ತೆ ಏನಂತ ಕರೆಕ್ಟ್ ಆಗಿ ಇದಾಗುದಿಲ್ಲ. ಯಾಕಂದ್ರೆ ನಮ್ಗೆ ಈಗ ಅದು ಭಯ ಬರುದಿಲ್ಲ. ಮತ್ತೊಂದು ಅವರು ಒಬ್ರು ಬಾಲಕೃಷ್ಣ ಅವರ ಹೆಂಡತಿ ಡೆತ್ ಆಯ್ತಲ್ಲ. ಆ ಮನೆಯಲ್ಲಿ ಎಷ್ಟು ಜನ ಇದ್ರು? ಡೆತ್ ಆದ ಮನೆ ಆ ಮನೆಯಲ್ಲಿ 4 ಜನ ಮತ್ತೆ ಗಂಡ ಹೆಂಡತಿ 6 ಜನ ಇತ್ತು. ಇದು ಮತ್ತೊಂದು ಮನೆಯಲ್ಲಿ ಮತ್ತೊಂದು ಗಂಡ ಹೆಂಡತಿ 2 ಜನ. ಮತ್ತೊಂದು ಮನೆಯಲ್ಲಿ 4 ಜನ ಮಕ್ಕಳು ಗಂಡ ಹೆಂಡತಿ. ಇಲ್ಲಿ ನಾನು ನನ್ನ ಹೆಂಡತಿ 2 ಮಕ್ಕಳು ಇದ್ದು. ಒಂದೇ ಕುಟುಂಬದ? ಇಲ್ಲ ಬೇರೆ ಬೇರೆ. ಒಂದೇ ಕುಟುಂಬದವರು? ಇಲ್ಲ, ಒಂದು ಕುಟುಂಬದವರು ಮತ್ತೆ ಮತ್ತೊಂದು ಕುಟುಂಬದವರು ಬೇರೆ ಬೇರೆ. ಒಂದು ಕುಟುಂಬದವ್ರದ್ದು ಪ್ರಾಯದವರು ತೀರಿ ಹೋದದ್ದು. ಅವರು ನ್ಯಾಚುರಲ್ ಐಸ್ ಕ್ರೀಮ್ ಕೆಲಸ ಮಾಡ್ತಿದ್ರು.
ಅಲ್ಲಿಗೆ ಕೆಲಸಕ್ಕೆ ಹೋಗ್ತಿದ್ದೆ. ಅಂದ್ರೆ ನೀವು ಕೂಡಲೇ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋದ್ರ ಅವರನ್ನ? ಆದ್ರೆ ಹೋಗಿದ್ದೇವೆ, ಏನು ಎಲ್ಲಿ ಹೋಗ್ಲಿಕ್ಕೆ ಅದು ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಾಗಿಲಿಗೆ ಹೊಡೆದು ಏನಾದ್ರು ಬೊಬ್ಬೆ ಹಿಡಿದು ಬೊಬ್ಬೆ ಕೇಳ್ತಿತ್ತು, ಹೋಗ್ಲಿಕ್ಕೆ ಆಗಿಲ್ಲ. ನಾನು ಓಡಿ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿದೆ. ಮತ್ತೆ ಅವರು ಪ್ಯಾರ್ ಸರ್ ಅವನ್ನೆಲ್ಲ ಒಟ್ಟೊಟ್ಟಿಗೆ ಕರೆಸಿ ಆಂಬುಲೆನ್ಸ್ ಎಲ್ಲ ಬಂದು ಜನ ಎಲ್ಲ ಬಂದು ಅವರೆಲ್ಲ ಪೊಲೀಸ್ನವರೆಲ್ಲ ಹೆಲ್ಪ್ ಮಾಡಿದ್ರು. ಆಗ ಏನಾಗಿತ್ತು? ಇಲ್ಲಿ ಹತ್ತಿರ ಸ್ಟೇಷನ್ ಇತ್ತು, ಒಳಗಡೆ ಯಾವ ಪರಿಸ್ಥಿತಿ ಇತ್ತು ಆಗ? ಆವಾಗ ನರಳಾಡ್ತಿದ್ರು, ಸೌಂಡ್ ಬರ್ತಿದ್ರು. ಮತ್ತೆ ಎಲ್ಲ ಪ್ಯಾರ್ ಸರ್ ದೊಡ್ಡ ಗಾಡಿ ಎಲ್ಲ ಬಂದು ಒಳಗೆ ಹೋಗಿ ಅವರೇ ಎಲ್ಲ ಕೆಲಸ ಮಾಡಿ ತೆಗ್ದದ್ದು. ಅವರ ಪೇರೆಂಟ್ಸ್ಗೆ ಏನಾದ್ರು ಗಾಯ ಆಗಿದೆ? ಇಲ್ಲ, ಪೇರೆಂಟ್ಸ್ ಅಪ್ಪ ಅಮ್ಮನವರಿಗೆ ಯಾರಿಗೆ ತೊಂದರೆ ಆಗಿಲ್ಲ. ಒಬ್ಬರಿಗೆ ಅದೇ ಈ ಮನೆಯವರಿಗೆ ಹೆಂಡತಿ ತೀರಿ ಹೋದ್ರು ಅಂತ ಹೇಳ್ತಿದ್ದಾರೆ. ಒಂದು ಮನೆ ನಿಮ್ಮ ಹೆಸರು? ಜಯರಾಮ್. Vale, pues. Ahí, visítelo.